ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವಂತನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕರ್ನಾಟಕದಾದ್ಯಂತ, ಭಾರತ ದೇಶ, ಈ ಪ್ರಪಂಚದಲ್ಲಿರುವಂಥ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಹೇಳುವಾಗ ಅದರ ಅರ್ಥ ಹೇಗಿರ್ತದೆ? ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿದ್ದಾರೋ ಅವ್ರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಹೀಗಾಗಿ ನಾನು ವಾಕ್ಯ ಕೇಳಿಸ್ಕೊಳ್ಳುತ್ತ ನೀವುಗಳು ಪಾಪ ಶಾಪಗಳಿಂದ ಬಿಡುಗಡೆ ಹೊಂದಿದ್ದೀರಿ. ಆ ಶುಭವಾರ್ತೆ ಸಾರುವುದಕ್ಕಾಗಿ ಕರ್ತನ ಈ ದಿವಸ ನಿಮ್ಮ ಮುಂದೆ ನಮ್ಮನ್ನು ತಂದಿದ್ದಾರೆ. ನನ್ನ ಹೆಸರು ರೆವರೆಂಡ್ ವಿನೋದ್ ಕಲ್ಕೇರಿ ಎಂಬುದಾಗಿ ಹುಬ್ಬಳ್ಳಿ ಪಟ್ಟಣದಲ್ಲಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ. ಅನೇಕ ವಿಧದಲ್ಲಿ ದೇವರು ಸೇವೆಯಲ್ಲಿ ನಾನು ಉಪಯೋಗಿಸಿಕೊಂಡು ಮಕ್ಕಳ ಮಧ್ಯದಲ್ಲಿ, ಯವನಸ್ಥರ ಮಧ್ಯದಲ್ಲಿ ಉಪವಾಸ ಪ್ರಾರ್ಥನೆಗಳು, ಜೀವನ ಕೂಟಗಳು, ಆರಾಧನೆಗಳು, ಹೀಗೆ ಸಭೆ ಎಲ್ಲಾ ಕಾರ್ಯದಲ್ಲಿ ಕರ್ತನು ಇಲ್ಲಿವರೆಗೂ ನಂಬಿಗಸ್ತನಾಗಿದ್ದುಕೊಂಡು ತನ್ನ ಸೇವೆ ನಡೆಸುತ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾನು ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅಷ್ಟು ಮಾತ್ರವಲ್ಲ, ಇವತ್ತು ನಾನು ಕೇಳುವಂತ ನೋಡುವಂತ ನೀವುಗಳು ಅನೇಕ ವಿಧದಲ್ಲಿ ನನ್ನ ಸೇವೆಗೆ ಸಹಕಾರಿಗಳಾಗಿದ್ದುಕೊಂಡು, ಅದು ಪ್ರಾರ್ಥನೆ ಆಗಿರ್ಬೋದು, ನಮ್ಮನ್ನು ಬಲಪಡಿಸುವಿಕೆ ಆಗಿರ್ಬೋದು, ನಮ್ಮ ದರ್ಶನದಲ್ಲಿ ನಮ್ಮೊಂದಿಗೆ ನಿಂತುಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲವುಗಳಿಗಾಗಿ ನಿಮ್ಮನ್ನು ವಂದಿಸುವಂತನಾಗಿದ್ದೇನೆ. ಈ ದಿವಸ ಯಾಕೆ ನಾನು ಯೂಟ್ಯೂಬ್ ಮೂಲಕವಾಗಿ ನಿಮ್ಮನ್ನು ಸಂಧಿಸ್ತಾ ಇದ್ದೇನೆ? ಇದರ ಉದ್ದೇಶ ಏನು? ನಾನು ಸೇವೆಗೆ ಬಂದು 20 ವರ್ಷಗಳ ಕಾಲವಾದರೂ ಸಹ ಈ ಯೂಟ್ಯೂಬ್ ಒಳಗಡೆ ಯಾವುದೇ ಕಾರ್ಯದಲ್ಲಿ ನಾನು ಭಾಗವಹಿಸದೇ ಇದ್ದೆ. ಅದರ ವಿಶೇಷವಾದ ಒಂದು ಸಮಯ ನನ್ನ ಜೀವಿತ ಒದಗಿ ಬಂದಿದ್ದರಿಂದ ಈ ದಿವಸ ಈ ಯೂಟ್ಯೂಬ್ ಮೂಲಕವಾಗಿ ನಿಮ್ಮನ್ನು ಸಂಧಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 19ನೇ ವಚನ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಪ್ರಿಯ ದೇವ ಜನರೇ, ಈ ಒಂದು ದರ್ಶನ, ಈ ಒಂದು ಕರೆ ಯೇಸುವನ ನಂಬಿದಂತ, ಯೇಸುವಿನ ಮಕ್ಕಳಾದಂತ ನಮ್ಮೆಲ್ಲರಿಗೂ ಇರುವಂತ ಕರೆಯಾಗಿದೆ. ಹೀಗಾಗಿ ದೇವರು ಅನೇಕ ವರ್ಷಗಳ ಹಿಂದೆ ಸೇವೆಗಾಗಿ ತನ್ನ ದರ್ಶನವನ್ನು ಕೊಟ್ಟು, ಯಾರ ಸೇವೆ ಯಾವ ರೀತಿಯಾಗಿ ನಾನು ಮಾಡಬೇಕಾಗಿದೆ ಅನ್ನುವಂಥ ತನ್ನ ಜ್ಞಾನವನ್ನ, ಪರಲೋಕದ ಪ್ರಕಟಣೆಯನ್ನು ಕೊಟ್ಟು ಕರ್ತನ ಸೇವೆಯಲ್ಲಿ ಇಲ್ಲಿವರೆಗೂ ನಾನು ನಡೆಸುತ್ತಾ ಬಂದಿದ್ದಾನೆ. ಹೀಗಾಗಿ ಈ ದಿವಸ ಈ ಸೇವೆಯಲ್ಲಿ ನಾನು ಒಬ್ಬನೇ ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಾವೆಲ್ಲರೂ ಸೇರಿ ದೇವರ ರಾಜ್ಯವನ್ನು ಕಟ್ಟಬೇಕಾಗಿದೆ. ಹೊರಟು ಹೋಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದರ ಅರ್ಥ ಜೊತೆಯಾಗಿ, ಗುಂಪಾಗಿ, ಟೀಮ್ ಆಗಿ ನಾವು ದೇವರ ಸೇವೆಯನ್ನು ಮಾಡ್ಬೇಕು. ಹೊರಟು ಹೋಗಿ. ಈ ದಿವಸ ಈ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನಾವೆಲ್ಲರೂ ಸೇರಿ ಈ ಲೋಕದ ಕಟ್ಟೆ ಕಡೆಯವರೆಗೂ ಹೊರಟು ಹೋಗ್ಬೇಕಾಗಿದೆ ಪ್ರಿಯ ದೇವ ಜನರೇ. ಅದಕ್ಕಾಗಿ ದೇವರು ಕೊಟ್ಟಂತ ಈ ವಾಕ್ಯದ ಮೇರೆಗೆ, ದೇವರು ಕೊಟ್ಟಂತ ಈ ದರ್ಶನದ ಮೇರೆಗೆ ಈ ಸೇವೆಯಲ್ಲಿ ನಿಮ್ಮನ್ನ ಪಾಲ್ಗಾರಾಗುವುದಕ್ಕಾಗಿ ನಾನು ಕರಿತಾ ಇದ್ದೇನೆ. ಹೇಗೆ ಈ ಸೇವೆಯಲ್ಲಿ ನಾವು ಪಾಲ್ಗಾರಾಗಬಹುದು? ನಾವು ಹೇಳುವಂತ ವಾಕ್ಯಗಳನ್ನ, ಸಾರುವಂತ ಸಂದೇಶವನ್ನ ನೀವು ಕೇಳೋದ್ರ ಮೂಲಕ, ಅದೇ ರೀತಿಯಾಗಿ ನೀವು ಅದನ್ನ ಇತರರಿಗೆ ಹಂಚಿಕೊಳ್ಳುವಾಗ ಒಂದು ಆತ್ಮ ಕರ್ತನ ಬಳಿಗೆ ತಿರ್ಕೊಳ್ಳೋದಾದ್ರೆ ಅದರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೇವೆ. ಹೀಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತ ಈ ಸೇವೆಯಲ್ಲಿ ನೀವು ಜೊತೆಯಾಗಿ ದೇವರಾಜ್ಯವನ್ನ ಕಟ್ಟಲಿಕ್ಕಾಗ್ತದೆ. ಯಾಕೆ ಈ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಂದಿದ್ದೇನೆ? ದೇವರು ಅನೇಕ ಪ್ರಕಟಣೆಗಳನ್ನ ನನಗೆ ಕೊಟ್ಟಿದ್ದಾರೆ. ಅನೇಕ ವಿಷಯಗಳನ್ನ ದೇವರೊಂದಿಗೆ, ದೇವರ ವಾಕ್ಯದ ಮೂಲಕ ಪ್ರಕಟ ಮಾಡಿಕೊಂಡ್ರೆ ನಾನು ಒಂದೇ ಒಂದು ಆಸೆ, ನಾನು ಎಲ್ಲ ಸಭೆಗಳಿಗೆ ಬಂದು ಹೇಳಲಿಕ್ಕಾಗಲ್ಲ, ಎಲ್ಲರ ಮನೆಗೆ ಬಂದು ನಾನು ಹೇಳಲಿಕ್ಕಾಗಲ್ಲ. ಆದ್ರೆ ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಭೂಮಿಯ ಕಟ್ಟ ಕಡೆಯವರೆಗಿರುವಂತ ಒಂದೊಂದು ದೇವರ ಮಕ್ಕಳಿಗೆ, ನನ್ನ ಪ್ರಕಾರ ಭೂಮಿಯ ಮೇಗಿರುವಂತ ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನಾಗಿದ್ದಾನೆ, ದೇವರ ಮಗಳಾಗಿದ್ದಾನೆ. ಆ ದೇವರ ಮಗಳು ದೇವರ ಮಗನಿಗೆ ದೇವರ ಸಂದೇಶವನ್ನು ತಲುಪಿಸುವಂಥದ್ದೇ ಈ ಸೇವೆ. ಹೀಗಾಗಿ ದೇವರು ಕೊಡುವಾಗ ಈ ಸೇವೆಗಾಗಿ ದೇವರು ಕೊಟ್ಟಂತ ಸೇವೆ ಹೆಸರೇನಪ್ಪಾ ಅಂತ ಹೇಳುವಾಗ, ಜರ್ನಿ ವಿತ್ ಜೀಸಸ್, ಯೇಸುವಿನೊಂದಿಗೆ ಪ್ರಯಾಣ ಮಾಡುವಂಥದ್ದು. ಈಗಾಗಲೇ ಆತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವ ಮೂಲಕ ನಾವು ಆತನ ಮಕ್ಕಳಾಗಿ ಆತನೊಂದಿಗೆ ಪ್ರಯಾಣ ಪ್ರಾರಂಭ ಮಾಡಿದ್ದೇವೆ. ಹೀಗಾಗಿ ನನ್ನೊಂದಿಗೆ ನೀವು ಸೇರಿ ಕ್ರಿಸ್ತನೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿರಿ. ನಿಮ್ಮೊಂದಿಗೆ ಅನೇಕರು ಸೇರಿ ನಾವೆಲ್ಲ ಒಟ್ಟು ದೊಡ್ಡ ಒಂದು ಜನಾಂಗವಾಗಿ ಕರ್ತನನ್ನು ಹಿಂಬಾಲಿಸುವಂತೆ ದೇವರಾಜ್ಯ ಕಟ್ಟುವುದಕ್ಕಾಗಿ ಕರ್ತನ ಈ ಸೇವೆ ಮೂಲಕವಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಕ್ಕಿದ್ದಾರೆ. ಹೀಗಾಗಿ ಪ್ರಿಯ ದೇವ ಜನರೇ, ಈ ದಿವಸ ನನ್ನೊಂದಿಗೆ ಇಲ್ಲಿವರೆಗೂ ನಾನು ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ, ಅನೇಕ ಸಭೆಗಳಿಗೆ, ಅನೇಕ ಕುಟುಂಬಗಳಿಗೆ ಸೇವೆ ಮಾಡೋದಕ್ಕಾಗಿ ದೇವರು ಸಹಾಯ ಮಾಡಿದ್ದಾರೆ. ಅವರೆಲ್ಲ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಈ ಯೂಟ್ಯೂಬ್ ಚಾನಲ್ ಅನ್ನ ನಾವು
ನೀವು ಸೇರಿ ಅನೇಕರಿಗೆ ಸುವಾರ್ತೆ ರೀಚ್ ಆಗೋದಕ್ಕಾಗಿ ಇದನ್ನು ಉಪಯೋಗ ಮಾಡಿಕೊಳ್ಳೋಣ. ದಯವಿಟ್ಟು ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ನಾನು ಮಾಡುವಂತ ಹೇಳುವಂತ ಪ್ರತಿಯೊಂದು ಸುವಾರ್ತೆ ಟೀಚಿಂಗ್ಸ್ಗಳು ನೇರವಾಗಿ ನೋಟಿಫಿಕೇಶನ್ ಆಗಿ ನಿಮ್ಮ ಮೊಬೈಲ್ಗೆ ಬರ್ತದೆ. ಹೀಗಾಗಿ ಲೋಕದವರು ಲೋಕದ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಈ ದಿನ ದೇವರ ಮಕ್ಕಳಾದ ನಾವುಗಳು, ದೇವರ ಸೇವಕರಾದ ನಾವುಗಳು ಈ ಕತ್ತಲೆ ತುಂಬಿದಂತ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಕನ್ನ ಪ್ರಕಟಿಸಬೇಕಾಗಿದೆ. ಆದಿ ಕಾಂಡದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಕತ್ತಲೆ ಇತ್ತಂತೆ, ಆಗ ದೇವರು ಬೆಳಕಾಗಲಿ ಅನ್ನೋದು ಬೆಳಕಾಯಿತು. ಹಾಗಾದ್ರೆ ಈ ದಿನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾದ ಸಂಗತಿಯನ್ನು ಹಾಕುವುದರಲ್ಲೇ ವ್ಯಸ್ತರಾಗಿದ್ದಾರೆ. ಹಾಗಾದ್ರೆ ದೇವರ ಮಕ್ಕಳ ನಾವುಗಳು ಅದು ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳೋದಕ್ಕಿಂತ ಆ ತಪ್ಪಲ್ಲಿ, ಆ ಕತ್ತಲೆಯಲ್ಲಿ ನಾನು ಎಲ್ಲಿ ಬೆಳಕಾಗಬೇಕಾಗಿದೆ ಅನ್ನೋದನ್ನ ಆಲೋಚನೆ ಮಾಡೋದಾದ್ರೆ ಖಂಡಿತವಾಗಿ ಹೇಳ್ತೇನೆ, ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ನಾವು ಅನೇಕ ಯವನಸ್ಥ ಮಕ್ಕಳನ್ನ ಕುಟುಂಬಗಳನ್ನ ಸಭೆಗಳನ್ನ ಬಲಪಡಿಸಿ ಕತ್ತಲೆ ರಾಜ್ಯದಲ್ಲಿರುವಂತವನ್ನ ಬೆಂಕಿಯ ಬಾಯಲ್ಲಿದ್ದಂತ ಅನೇಕ ಆತ್ಮಗಳನ್ನ ದೇವರಾಜ್ಯಕ್ಕೆ ನಡೆಸಲಿಕ್ಕಿದ್ದೇವೆ. ದಯವಿಟ್ಟು ನನ್ನೊಂದಿಗೆ ಸಹಕರಿಸ್ರಿ. ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಕೇಳಿಸ್ಕೊಳ್ರಿ ಮತ್ತು ಅನೇಕರಿಗೆ ಶೇರ್ ಮಾಡ್ರಿ. ಇದ್ರ ಮೂಲಕವಾಗಿ ದೇವರಾಜ್ಯವನ್ನು ಕಟ್ಟೋಣ. ಇದರಿಂದ ನಮ್ಗೆ ಯಾವುದೇ ಅಪೇಕ್ಷೆ ಇಲ್ಲ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದೋದಾದ್ರೆ ನಾವು ಪಟ್ಟಂತ ಪರಿಶ್ರಮ ಅದು ಸಾರ್ಥಕವಾದ ಹಾಗೆ. ಹೀಗಾಗಿ ನನ್ನೊಂದು ಸೇರಿಕೊಳ್ಳುವಾಗ ನೀವು ಯಾರಿಗೆಲ್ಲ ಶೇರ್ ಮಾಡ್ತೀರಾ, ಅವರು ಕೇಳಿಸ್ಕೊಳ್ಳುವಾಗ, ಅವ್ರ ರಕ್ಷಣೆ ಹೊಂದುವಾಗ, ಅವ್ರಿಗೆ ಆಶೀರ್ವಾದ ಹೋಗುವಾಗ, ಆ ಆಶೀರ್ವಾದದಲ್ಲಿ ದೇವರ ಮಕ್ಕಳೇ ನೀವು ಪಾಲಾಗ್ಲಿಕ್ಕಿದ್ದೀರಿ. ಹೀಗಾಗಿ ದೇವರ ಮಕ್ಕಳಾದ ನಾವುಗಳು ನನ್ನ ತಂದೆ ರಾಜ್ಯವನ್ನು ಕಟ್ಟೋಣ. ಇದ್ರ ಮೂಲಕವಾಗಿ ಅನೇಕ ಆತ್ಮಕೊಳ್ಳುವಾಗ ನೀವು ಯಾರಿಗೆಲ್ಲ ಶೇರ್ ಮಾಡ್ತೀರಾ, ಅವರು ಕೇಳಿಸ್ಕೊಳ್ಳುವಾಗ, ಅವ್ರ ರಕ್ಷಣೆ ಹೊಂದುವಾಗ, ಅವ್ರಿಗೆ ಆಶೀರ್ವಾದ ಹೋಗುವಾಗ, ಆ ಆಶೀರ್ವಾದದಲ್ಲಿ ದೇವರ ಮಕ್ಕಳೇ ನೀವು ಪಾಲಾಗ್ಲಿಕ್ಕಿದ್ದೀರಿ. ಹೀಗಾಗಿ ದೇವರ ಮಕ್ಕಳಾದ ನಾವುಗಳು ನನ್ನ ತಂದೆ ರಾಜ್ಯವನ್ನು ಕಟ್ಟೋಣ. ಇದ್ರ ಮೂಲಕವಾಗಿ ಅನೇಕ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ನಡೆಸೋಣ. ಬರುವಂತ ದಿನದಲ್ಲಿ ಪ್ರತಿದಿನ ಅಥವಾ ವಾರಕ್ಕೊಂದು ಸಾರಿ, 15 ಡೇಸ್ಗೊಂದ್ಸಾರಿ, ಮಂತ್ಲಿ ಒಂದ್ಸಾರಿ ನಾವು ದೇವರ ವಾಕ್ಯವನ್ನ ಟೀಚಿಂಗ್ಸ್ ಅನ್ನ ಸೀರೀಸ್ ಆಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ನಮ್ಮೊಂದಿಗೆ ಸಹಕರಿಸ್ರಿ. ನಮ್ಮೊಂದಿಗೆ ಇದ್ದುಕೊಂಡು ನಾವೆಲ್ಲ ಸೇರಿ ದೇವರ ರಾಜ್ಯ ಕಟ್ಟೋಣ. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.